ಕಾರ್ಯಕ್ರಮ ಮತ್ತೆ ಅಕ್ಕಿ ವಿತರಣೆ ನೆಕ್ಸ್ಟ್ ಯಾವ ತರ ಜಿಲ್ಲೆ ಅಕ್ಕಿ ವಿತರಣೆ ನಮ್ಮ ಶಿವಮೊಗ್ಗದಲ್ಲಿ ಅತಿ ಮಹಾರುದ್ರ ಯಾಗ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಳಾದಂಥ ಎಲ್ಲ ರೀತಿಯಂಥ ಒಂದು ಶಕ್ತಿ ಸಿಗಬೇಕು, ಮತ್ತು ಈ ರಾಜ್ಯಕ್ಕೆ ತಟ್ಟಂಥ ಬರಗಾಲದಿಂದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡಬೇಕು. ಈ ಎರಡು ಸಂಕಲ್ಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮಹಾನಾಯಕರ ಒಂದು ನೇತೃತ್ವದಲ್ಲಿ, ವಿಶೇಷವಾಗಿ ನಮ್ಮ ಜಗದ್ಗುರುಗಳಾದಂಥ ಉಜ್ಜಯಿನಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಸುಮಾರು ನಿನ್ನೆ ಮತ್ತು ಇವತ್ತು 2 ದಿನ ಮಹಾರುದ್ರ ಯಾಗದ ಮುಖಾಂತರ ಈ ಒಂದು ಈಗ ತಾನೇ ಪೂಜೆ ಮುಗಿಯುವಂಥ ಒಂದು ಹಂತಕ್ಕೆ ಬಂದು ಈಗಾಗಲೇ ಸಾರ್ವಜನಿಕ ಸಭೆ ಆಗಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ಈ ಬರಗಾಲದಲ್ಲಿ ತತ್ತರಿಸುವಂಥ ನಮ್ಮ ರೈತರು ನೆಮ್ಮದಿಯಿಂದ ಬದುಕುವಂಥ ಒಂದು ದೊಡ್ಡ ಆಶೀರ್ವಾದ ಮಾಡಲಿ ಅಂತೇಳಿ ಆ ಸಂದರ್ಭದಲ್ಲಿ ದೇವರಲ್ಲಿ ಕೇಳ್ಕೊಂತ, ಇನ್ನೊಂದು ಸಂತೋಷ ವಿಚಾರ, ಇವತ್ತು ಬೆಲೆ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಜನ ಸಂಕಷ್ಟದಲ್ಲಿರುವಂಥ ಈ ಸಂದರ್ಭದಲ್ಲಿ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಭಾರತ ಅಕ್ಕಿ, ಒಂದು ದೇಶದ ಅಕ್ಕಿಯನ್ನು ಅತ್ಯಂತ ಕಮ್ಮಿ ಖರ್ಚಲ್ಲಿ ಎಲ್ರಿಗೂ ಕೂಡ ಕೊಡಬೇಕು ಅಂಥೇಳಿ ಕೇವಲ 29 ರೂಪಾಯಿಗೆ ಪ್ರತಿ ಒಂದು ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡುವಂಥ ಒಂದು 29 ರೂಪಾಯಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆ. ಅದು ಕೂಡ ಇವತ್ತು ಅಧಿಕೃತವಾಗಿ ಗುರುಗಳ ಒಂದು ನೇತೃತ್ವದಲ್ಲಿ, ನಮ್ಮ ಶಾಸಕರು, ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ. ಎಲ್ಲ ಜನನು ಕೂಡ ಉಪಯೋಗಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ ಹಿಂದಿನ ಸರ್ಕಾರಗಳು ಅಕ್ಕಿ ಕೊಡ್ತೀನಿ ಅಂತೇಳಿ ತಿನ್ನಕ್ಕೆ ದುಡ್ಡು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಹೊಟ್ಟೆ ತುಂಬಲ್ಲ, ಜನರಿಗೆ ಬೇಕಾಗಿರೋದು ಹೊಟ್ಟೆ ತುಂಬಲಿಕ್ಕೆ ಅಕ್ಕಿ ಬೇಕಾಗಿರೋದು. ಆ ಕಾರ್ಯ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ. ಸರ್, ಬೆಂಗಳೂರಿನಲ್ಲಿ ಪಾಪುರ ಘೋಷಣೆ ಮಾಡಿದಂಥ 7 ಆರೋಪಿ ಅಬ್ದುಲ್ ರೆಹಮಾನ್ ನಾಪತ್ತೆಯಾಗಿರುವಂಥದ್ದು. ಅವನು ದಾವಣಗೆರೆ ಮೂಲವನ್ನು ಬೆಂಗಳೂರಲ್ಲಿ ಆರ್ಟಿ ನಗರದಿಂದ ಮನೆ ಖಾಲಿ ಮಾಡಿಕೊಂಡು ನಾಪತ್ತೆಯಾಗಿ. ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ. ಈ ಕಣ್ಣೆರಿಚಿ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನ ಏನು ಮಾಡಿದ್ದಾರೆ, ಮತ್ತೆ ಹಿಡಿದು ಒಳ ಹಾಕುವಂಥ ಒಂದು ಶೆಡ್ ಎಲ್ಲದೂ ಕೂಡ ಆಗುತ್ತೆ. ಇದು ನೀ ಅತ್ತಂಗ್ ಮಾಡು, ನಾ ಚೂಟಂಗ್ ಮಾಡ್ತೀನಿ ಅಂತೇಳಿ ಏನಾದರೂ ಆ ರೀತಿ ಅಂತ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ, ಅಥವಾ ನಿಜವಾಗ್ಲೂ ಕೂಡ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದಾನೆ ಅನ್ನೋದು ತನಿಖೆ ಆಗಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಸಹಜ, ಒಂದು ಈ ರೀತಿಯಂತ ಸಂದರ್ಭದಲ್ಲಿ ಅಂತ ಸ್ಥಾನಮಾನದಲ್ಲಿ ಇದ್ದಂಥವ್ರು ಕೂಡ ಇಂಥ ಕಾನೂನು ವಿರೋಧಿ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂಥ ಕೆಲಸವನ್ನ ಮಾಡಬೇಕು. ಅಂದರೆ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಆ ಒಂದು ವಿವರಗಳನ್ನು ತಿಳಿಸುವಂತ ಪ್ರಯತ್ನ ಮಾಡಬೇಕು ಅಂತ ನಾನು ಕೂಡ ಒತ್ತಾಯನ ಮಾಡ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ಸೋಮಶೇಖರ್ ಮತ್ತೆ ಹೆಬ್ಬಾರ್ ತರ ಇನ್ನಷ್ಟು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಿ, ಒಂದು ಹೆತ್ತಂತ ತಾಯಿ ಬೇರೆ ಅಲ್ಲ, ಒಂದು ನಮಗೆ ರಾಜಕೀಯ ಜನ್ಮ ಕೊಟ್ಟಂತ ನಮ್ಮ ಆಶೀರ್ವಾದ ಮಾಡಿದಂಥ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ನಾವು ಯಾರು ಕೂಡ ಮಾಡಬಾರದು. ನೋಡೋಣ, ಬರುವಂಥ ದಿನದಲ್ಲಿ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ನೋಡ್ತಾ ಇದ್ದೀವಿ. ಇವತ್ತು ಗೌರವಾನ್ವಿತ ಜಾರಕಿಹೊಳಿ ಅವರು, ನಮ್ಮ PWD ಮಿನಿಸ್ಟ್ರು, ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಉಪಮುಖ್ಯಮಂತ್ರಿ ಮಾಡುವಂಥ ಕಾರ್ಯ ಮತ್ತೆ ಈ ಚುನಾವಣೆ ನಂತರ ನನ್ನ ಒತ್ತಡ ಇದ್ದೇ ಇರುತ್ತೆ, ನಾನು ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಅನೇಕ ಭಿನ್ನ ಧ್ವನಿಗಳು ಇದೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಸರ್ಕಾರ ತುಂಬಾ ದಿನ ಇರುತ್ತೆ ನಮ್ಗೆ ಯಾರು ಕೂಡ ಅನ್ಸಲ್ಲ. ಯಾಕಂದ್ರೆ ಇಡೀ ದೇಶದಲ್ಲಿ ಉಳಿದಿರುವಂತ ಕಾಂಗ್ರೆಸ್ನ ಒಂದು ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ. ಒಂಥರ ಅಪ್ಪಿತಪ್ಪಿ ಜನ್ಮ ತಾಳದಂತ ಒಂದು ಶಿಶು ಆದಂತ ರೀತಿಯಲ್ಲಿದೆ. ಹಾಗಾಗಿ ಚುನಾವಣೆ ನಂತರ 100ಕ್ಕೆ 100 ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ 28ಕ್ಕೆ 28 ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸಭೆ ಗೆದ್ದಾದ್ಮೇಲೆ ಆ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಚುನಾವಣೆ ಮಾರನೇ ದಿನದಿಂದನೇ ಮೇ ಅಂತ್ಯಕ್ಕೇನು ರಿಸಲ್ಟ್ ಬರುತ್ತೆ, ರಿಸಲ್ಟ್ ನಂತರ ಆ ಒಂದು ಪ್ರಕ್ರಿಯೆ ಇಲ್ಲೂ ಕೂಡ ಶುರುವಾಗುತ್ತೆ. ಆ ಪಕ್ಷದ ಶಾಸಕರೇ ಬೇಸತ್ತು ಇವತ್ತು ಬಿಜೆಪಿ ಕಡೆ ಬರುವಂತ ಎಲ್ಲ ವಾತಾವರಣ ಕೂಡ ಇದೆ. ಸರ್, ಮಂಡ್ಯದ ಎಂಪಿ ಟಿಕೆಟ್ ಆಕಾಂಕ್ಷಿ ಅಂತ ಡಾಕ್ಟರ್ ರವೀಂದ್ರ ಅವರು ಟಿಕೆಟ್ ಸಿಕ್ಕಿಲ್ಲ, ಕಾಂಗ್ರೆಸ್ ಟಿಕೆಟ್ ಪಾಪ ರವೀಂದ್ರ ಅವರು ಲೇಟಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಸತ್ಯ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರನೇ. ಕಾಂಗ್ರೆಸ್ ಅಲ್ಲಿ ಯಾವುದೇ ಸ್ಥಾನಮಾನ ಸಿಗಬೇಕು ಅಂದ್ರೂ ಕೂಡ ಯಾವುದೇ ವಿತೌಟ್ ಪೇಮೆಂಟ್ ಯಾವುದು ಕೂಡ ಆಗಲ್ಲ ಅನ್ನೋದು ಜನಜಾಗೃತವಾಗಿರುವಂತ ಒಂದು ವಿಚಾರ ಸರ್. ಶಿವಕುಮಾರ್ ಇಡಿ ಪ್ರಕರಣ ಕೈ ಬಿಟ್ಟಿರುವಂತದ್ದು, ಅಂದ್ರೆ ಅವರು ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾರೆ. ಇಡಿ ಉದ್ದೇಶ ನಾವೆಲ್ಲರೂ ಕೂಡ ನಂಬಿರೋದು ನ್ಯಾಯಾಲಯ, ನಮ್ಮ ದೇಶದ ತನಿಖಾ ಸಂಸ್ಥೆಗಳು. ಸೊ ಅದರಲ್ಲಿ ಯಾರಿಗೆ ಒಳ್ಳೇದಾದ್ರೂ ಕೂಡ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.